ಈ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದರೆ ಬರುತ್ತೆ ಐಟಿ ನೋಟಿಸ್. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇನ್ಕಮ್ ಟ್ಯಾಕ್ಸ್ ನೋಟಿಸ್. ವಿತ್ತೀಯ ವರ್ಷದಲ್ಲಿ ಆದಾಯಕ್ಕೆ ತೆರಿಗೆ ಪಾವತಿಸುವಂತೆ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದರೂ ಸಹ ಆದಾಯ ತೆರಿಗೆ ನಿಮಗೆ ನೋಟಿಸ್ ಜಾರಿ ಮಾಡಬಹುದು. ಯಾವುದೇ ವ್ಯಕ್ತಿ ಐಟಿ ನಿಯಮಗಳನ್ನು ಉಲ್ಲಂಘಿಸಿದರೆ, ಮಿತಿಗಿಂತ ಹೆಚ್ಚಿನ ವಹಿವಾಟು ನಡೆಸಿದರೆ, ಅಧಿಕ ಹಣವನ್ನು ಖರ್ಚು ಮಾಡಿದರೆ ಅವರಿಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡುತ್ತದೆ. ದೇಶವಾಸಿಗಳು ತೆರಿಗೆ ನಿಯಮಗಳನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಆದಾಯ ತೆರಿಗೆ ಇಲಾಖೆಯ ಪ್ರಮುಖ ಗುರಿಯಾಗಿದೆ. ಹಾಗಾಗಿಯೇ ಐಟಿ ಇಲಾಖೆಯ ವ್ಯಕ್ತಿಯ ಆದಾಯದ ಜೊತೆಗೆ ಅವರ ಖರ್ಚಿನ ಮೇಲೂ ಹದ್ದಿನ ಕಣ್ಣಿಟ್ಟಿರುತ್ತದೆ. ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದರೆ ಅಥವಾ ಅಧಿಕ ವಹಿವಾಟು ನಡೆಸಿದರೆ ಇದಕ್ಕಾಗಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡುತ್ತದೆ. ಆದಾಯ ತೆರಿಗೆ ನಿಯಮಗಳು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಹಾಗಾಗಿ ಎಲ್ಲರೂ ತೆರಿಗೆ ನಿಯಮಗಳನ್ನು ಅನುಸರಿಸುವುದು, ತಮ್ಮ ಆದಾಯ ಮತ್ತು ವೆಚ್ಚಗಳಿಗೆ ಸರಿಯಾದ ವಿವರಣೆ ನೀಡುವುದು ಅಗತ್ಯವಾಗಿದೆ. ಇಲ್ಲದಿದ್ದರೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡುತ್ತದೆ. ಆದಾಯ ತೆರಿಗೆ ಇಲಾಖೆ ಬ್ಯಾಂಕ್ ಅಥವಾ ಯಾವುದೇ ಮಾಧ್ಯಮದ ಮೂಲಕ 10 ಲಕ್ಷ ರುಗಿಂತ ಹೆಚ್ಚಿನ ಮೊತ್ತದ ಹಣ ಠೇವಣಿ ಮಾಡಿದರೆ ಅಥವಾ ವಿತ್ಡ್ರಾ ಮಾಡಿದರೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡಬಹುದು. 1 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಮಾಡಿದರೆ ಅಂತಹ ಸಂದರ್ಭದಲ್ಲೂ ಆದಾಯ ತೆರಿಗೆ ಇಲಾಖೆ ನಿಮ್ಮನ್ನು ವಿವರಣೆ ಕೇಳಬಹುದು. ಈ ತಂತ್ರಜ್ಞಾನ ಯುಗದಲ್ಲಿ ಡಿಜಿಟಲ್ ಪಾವತಿ ಹೆಚ್ಚಾಗಿದೆ. ಒಂದು ಆರ್ಥಿಕ ವರ್ಷದಲ್ಲಿ 10 ಲಕ್ಷ ರುಗಿಂತ ಹೆಚ್ಚಿನ ಡಿಜಿಟಲ್ ಪಾವತಿ ನಡೆದರೆ ಆಗಲೂ ಐಟಿ ನೋಟಿಸ್ ಜಾರಿ ಮಾಡಬಹುದು. ವಿದೇಶ ಪ್ರಯಾಣದ ವೇಳೆ 2 ಲಕ್ಷಕ್ಕಿಂತ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿದರೆ ಅದರ ಮೂಲದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಬೇಕಾಗುತ್ತದೆ. ಇಲ್ಲವೇ ಐಟಿ ಇಲಾಖೆ ನೋಟಿಸ್ ನೀಡಬಹುದು. ದುಬಾರಿ ಆಸ್ತಿ ಖರೀದಿ ಮೇಲೂ ಆದಾಯ ತೆರಿಗೆ ಇಲಾಖೆ ಹದ್ದಿನ ಕಣ್ಣಿಟ್ಟಿರುತ್ತದೆ. 30 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ಖರೀದಿಸಿದ ಸಂದರ್ಭದಲ್ಲಿ ಹಣದ ಮೂಲ ಕಾನೂನುಬದ್ಧವಾಗಿದೆಯೇ ಇಲ್ಲವೇ ಎಂಬುದನ್ನು ಐಟಿ ಇಲಾಖೆ ಪರಿಶೀಲಿಸಬಹುದು. ಷೇರು ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಮೇಲೆ ದೊಡ್ಡ ಮೊತ್ತದ ಲಾಭ ಗಳಿಸಿದ್ದರೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು ಅವಶ್ಯಕ. ಇಲ್ಲದಿದ್ದರೆ ಐಟಿ ಇಲಾಖೆ ನೋಟಿಸ್ ಜಾರಿ ಮಾಡಬಹುದು. ಮದುವೆ ಅಥವಾ ಯಾವುದೇ ದೊಡ್ಡ ಕಾರ್ಯಕ್ರಮಗಳಿಗೆ 5 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಿದರೆ ಅಂತಹ ಸಂದರ್ಭದಲ್ಲೂ ಐಟಿ ನೋಟಿಸ್ ಬರಬಹುದು. 2 ಲಕ್ಷ ರುಗಳಿಗಿಂತ ಹೆಚ್ಚಿನ ನಗದು ದೇಣಿಗೆ ನೀಡಿದರೂ ದಾನ ಮಾಡಿದರೂ ಸಹ ಇದು ಐಟಿ ಪರಿಶೀಲನೆಗೆ ಒಳಪಡಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.